ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯಲ್ಲೂ ಕೂಡ ವರುಣ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದಾನೆ. ಜನರ ಬದುಕು ಬೀದಿಗೆ ಬಿದ್ದಿದೆ. ಅಷ್ಟರ ಮಟ್ಟಿಗೆ ವರುಣನ ಆರ್ಭಟ ಇದೆ. ಸಾವಿನ ಮಳೆಗೆ ಜನರ ಬದುಕು ಬೀದಿಗೆ ಬಿದ್ದಿದೆ. ಮಳೆಯ ಅಬ್ಬರಕ್ಕೆ ಕರಾವಳಿಯಂತೂ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕಳೆದ 3-4 ದಿನಗಳಿಂದ ಸುರಿತಾ ಇರ್ತಕ್ಕಂಥ ಮಳೆಗೆ ಹೈರಾಣ್ ಆಗಿ ಹೋಗಿದ್ದಾರೆ ಜನಗಳು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವುದೇ ಥರ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಾಡೋಕ್ಕಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮಳೆ ಎಲ್ಲ ಕಡೆ ನೀರು ತುಂಬ್ಕೊಂಡು ಬಿಟ್ಟಿದೆ. ಮನೆಗಳಿರಬಹುದು, ಗದ್ದೆ, ಹೊಲಗಳು, ರಸ್ತೆಗಳು ಎಲ್ಲವೂ ಕೂಡ ಕೋಡಿ ಬಿದ್ದು ಹರಿತಾ ಇದ್ದಾವೆ. ಎಲ್ಲಿ ನೋಡಿದ್ರು ನೀರು. ವಾಹನ ಸಂಚಾರ ಬಹಳ ಕಷ್ಟ ಆಗ್ಬಿಟ್ಟಿದೆ. ಒಟ್ಟಾರೆ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲಿನ ಜಿಲ್ಲಾಡಳಿತ. ಉಡುಪಿಯಲ್ಲಂತೂ ಸೇತುವೆಗಳೇ ಮುಳುಗುವ ಮಟ್ಟಿಗೆ ನೀರು ಉಕ್ಕಿ ಹರಿತಾ ಇದೆ. ಹಾಗೆಯೇ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ, ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಇನ್ನು ಮೂಲಭೂತ ಸೌಕರ್ಯಗಳ ವಿಚಾರ ಅಂತೂ ಕೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಅದು ವಿದ್ಯುತ್ ಇರಬಹುದು, ಬೇರೆ ಎಲ್ಲ ಇರಬಹುದು. ಇನ್ನೂ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ. ಮನೆ ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥದ್ದು, ಗುಡ್ಡ ಕುಸಿತಕ್ಕೆ ಈಡಾಗಿರ್ತಕ್ಕಂಥದ್ದು, ಇಂಥ ಅನೇಕ ಘಟನೆಗಳನ್ನು ನೋಡ್ಬೋದಾಗಿದೆ. ಇಡೀ ಕುಟುಂಬದ ನೊಗವನ್ನು ಹಿಡಿದು ಕೆಲಸಕ್ಕೆ ಹೋಗಿ ದಿನನಿತ್ಯ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ ಅಂಬಾ ಅವರ ಕುಟುಂಬದಲ್ಲಿ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರೆಲ್ಲ ಮನೆಗೆ ಬರ್ತಾ ಇದ್ದಾರೆ, ಕಣ್ಣೀರು ಒರೆಸ್ತಾ ಇದ್ದಾರೆ. ಎಷ್ಟೇ ಹೇಳಿದರೂ ಕೂಡ ಇಡೀ ಮನೆಗೆ ಆಧಾರ ಆಗಿದ್ದಂಥ ಅಂಬಾ ಅವ್ರನ್ನ ಕಳೆದುಕೊಂಡು ಅವರ ಇಡೀ ಫ್ಯಾಮಿಲಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಈ ಆಗಿರುವಂಥ ದುರಂತ, ಘನಘೋರ ದುರಂತ ಅವರ ಮನೆಯವರಿಗೆ ಒಂದು ಬರ ಸಿಡಿಲು ಬಡಿದಂಗೆ ಆಗಿದೆ. ಘಟನೆ ಬಗ್ಗೆ ಅವ್ರ ಮನೆಯವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ತಮ್ಮ ಹೆಸರು? ಅಂಬಾ ಅವರ ತಾಯಿಯೇ ಇವರು? ಯಾವಾಗಾಯ್ತಾ ಇದು? ಅವ್ರು ಮಾತಾಡ್ಲಿಕ್ಕಾಗಲ್ಲ, ಅವ್ರ ಜೊತೆ ಇರೋರು ಮಾತಾಡಿಸ್ತೀನಿ. ಸರ್ ಹೇಳಿ, ಇದು ಘಟನೆ ಯಾವಾಗಾಯ್ತು ಮತ್ತು ಘಟನೆ ಆದಾಗ ತಾವು ಎಲ್ಲಿದ್ರಿ? ನಾನು ಮನೇಲೇ ಇದ್ದೆ. ಕೆಲಸ ಮಾಡೋಕ್ಕಾಗಲ್ಲ, ಕೊಲ್ಲೂರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ಎಲ್ಲಿ ವಾರಕ್ಕಾರು ಹೋಗ್ಬೇಕಾದ್ರೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ಹೋಗೋಕ್ಕಾಗ್ತಿಲ್ಲ, ಬರೋಕ್ಕೂ ಆಗ್ತಿಲ್ಲ. ಅವಳು ದುಡ್ದು ತಂದು ಹಾಕ್ತಾಯಿದ್ದ. ಹೌದು, ನನಗೂ ತಾಯಿಗೆ ಮಗನಿಗೆ ಆಗ್ತಾಯಿದ್ಲು. ಅಂಬಾ ಅವರಿಗೆ ಎಷ್ಟು ಜನ ಮಕ್ಕಳು? ಅವರಿಗೆ 3 ಜನ ಮಕ್ಕಳು. ತಾವು ಅಂಬಾ ಅವ್ರಿಗೆ ಏನಾಗಬೇಕು? ಯಾರು? ನಾನು ಗಂಡ ಆಗಬೇಕು. ಅಂಬಾ ಅವರ ಪತಿ ಇವರು. ತಮ್ಮ ಹೆಸರು? ಹುಟ್ಟು ಅಂತೇಳಿ. ತಾವು ಕೆಲಸ ಮಾಡ್ತೀರಾ? ಮಾಡ್ಲಿಕ್ಕಾಗಲ್ಲ, 7 ವರ್ಷ ಆಯಿತು ಮನೆಯಲ್ಲೇ ಕೂತ್ಕೊಂಡಿರೋದು. ಹೌದು, ಗಂಟೆ ಒಂದು ನೋಡೋದು, ಬಿಡೋದು, ಕಟ್ಟೋದು ಅಷ್ಟೇ. ಹೌದು, ಮತ್ತೆ ಎಂತ ಮಾಡೋದು. ಅಂಬಾ ಅವರು ಇಡೀ ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿದ್ದೆ ಅಂಬಾ ಅವರು. ಹೌದು, ನನಗೆ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ಕೊಬಂದು ನಮ್ಗೆ ಹೊಟ್ಟೆ ಹೊರಿತಾ ಇದ್ರು. ಗಂಜಿ ಮಾಡಿ ಹಾಕೋದು, ಬೆಳಗ್ಗೆ ಮಾಡಿಕೊಂಡು ಹೋಗೋದು. ಹೌದು, ಇಲ್ಲಾಂದರೆ ಇವ್ರಿಗೆ ಹತ್ತಲು ನಮ್ಗೆ ಅಡುಗೆ ಮಾಡೋದು ಗೊತ್ತಿಲ್ಲ. ಹಾಗೆ ಮಾಡ್ತಾಯಿದ್ಲು. ಹೌದು. ಈ ಘಟನೆ ಆಯ್ತಲ್ಲ, ವಿಶ್ವನಾಥ್ ಅಡಿಗರ ಮನೆಗೆ ಯಾವಾಗಲೂ ಕೆಲಸಕ್ಕೆ ಹೋಗ್ತಾ ಇದ್ರು ಅಂಬಾ ಅವರು? ಅವರು ಬೇಸಿಗೆಲ್ಲ ಹೋಗ್ತಾಯಿದ್ರು. ಮೊನ್ನೆಗೆ ಮಳೆ ಬಂತಲ್ಲ, ಹೇಳಿ ಕೆಲಸರು ಹೋಗಿಲ್ಲ ಕೆಲಸಕ್ಕೆ. ಊಟ ಮಾಡಿ ತಟ್ಟೆ ತೊಳಿಲಿಕ್ಕೆ ಹೋದಲ್ಲಿ ಆದರೆ ಕುಸಿತು ಅವರು ಗೋಡೆ ಹತ್ರನೇ ಬಂದು ಇವಳು ಅಡಿ ಆದಿಲ್ಲ. ಹೌದು. ಓಕೆ, ಅಲ್ಲಿ ಆ ಗುಡ್ಡ ನೋಡಿದಾಗ ಯಾವ ಸಮಯದಲ್ಲಾದರೂ ಕುಸಿಯುವಂಥ ಸಂದರ್ಭ ಇತ್ತದು. ಆ ಸೂಕ್ಷ್ಮ ಗೊತ್ತಾಗಿಲ್ವ ಅವರಿಗೆ ಅಂತ? ಅವ್ರಿಗಂದ್ರೆ ಇಷ್ಟು ಬೇಗ ಬರುತ್ತೆ ಅಂತೇಳಿ ಯಾರಿಗೆ ಗೊತ್ತು? ಅವ್ರಿಗೆ ಭಟ್ರಿಗೆಲ್ಲ ಗೊತ್ತಿದ್ದಿಂದ ಮಳೆಗಾಲ ವರ್ಷಕ್ಕೂ ಬೀಳುತ್ತೆ ಅಂತೇಳಿ. ಹೌದು. ಆದರೆ ಏನು ಒರಿಯೋದ ಪಾಪ, ಕೆಲಸಕ್ಕೆ ಹೋದವರು ಹೆಣವಾಗಿ ಮನೆಗೆ ಬಂದಾಗ ತಮಗೆ ಎಷ್ಟು ಶಾಕ್ ಆಯಿತು ಸರ್? ಹೌದು ಸರ್, ಆಯಿತು. ಎಂತ ಮಾಡೋದು, ಶೋಕಾಯಿತು. ಅಷ್ಟೆಲ್ಲ ಬಿದ್ದುದು ಹಾರೆಯಿಂದ ಎಳ್ದು ಅವರೇ ಆಂಬ್ಯುಲೆನ್ಸ್ ಮಾಡ್ಕೊಂಡು ಕುಂದಾಪುರ ತಗೊಂಡು ಸೇರ್ತಾರೆ. ಕಡೆಗೆ ನಮಗೆಲ್ಲ ಹೇಳ್ರು, ಕಡೆಗೆ ಗಾಡಿ ಎಲ್ಲ ತಗೊಂಡು ನಾವು 5 ಗಂಟೆಗೆ ಹೋಗಿತ್ತು. ನೋಡುವವರೆಗೆ ಇಲ್ಲ. ಅದೇ ನಮ್ಗೆ ಆಗಿಲ್ಲ, ಇದಿತ್ತು ಇನ್ನೂ ಬಂತು.